ಅರಸೀಕೆರೆ ತಾಲೂಕಿನ ಚಿಕ್ಕಗಣ್ಣಸಿ ಗ್ರಾಮದಲ್ಲಿ ಶ್ರೀ ಕೊಲ್ಲಾಪುರದಮ್ಮನವರ ನೂತನ ಶಿಲಾಮೂರ್ತಿ ಪ್ರತಿಷ್ಠಾಪನಾ ಮಹೋತ್ಸವವು ಅತ್ಯಂತ ಭಕ್ತಿಭಾವ ಹಾಗೂ ವೈಭವದಿಂದ ನೆರವೇರಿತು. ಶ್ರೀ 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 ಪರಮಪೂಜ್ಯ ಗುರುಪರದೇಶಿ ಕೇಂದ್ರ ಕೆರೆಗೋಡಿ ರಂಗಾಪುರ ಮಹಾಸ್ವಾಮಿಗಳ ಆಶೀರ್ವಾದಗಳೊಂದಿಗೆ ಆಗಸ್ಟ್ 16ರ ಭಾನುವಾರ ನಡೆದ ಈ ಮಹೋತ್ಸವದಲ್ಲಿ ಬೆಳಗ್ಗೆ 9:20ರಿಂದ 10:20ರವರೆಗೆ ಸಲ್ಲುವ ಶುಭ ಕನ್ಯಾ ಲಗ್ನದಲ್ಲಿ ಶ್ರೀದೇವಿಯವರಿಗೆ ನೇತ್ರೋನ್ಮಿಲನ ಕಾರ್ಯಕ್ರಮ ನೆರವೇರಿಸಲಾಯಿತು. ಶ್ರೀ ಕೊಲ್ಲಾಪುರದಮ್ಮನವರ ನೂತನ ಶಿಲಾಮೂರ್ತಿಯು ಹೆಸರಾಂತ ಶಿಲ್ಪಿ ಶ್ರೀ ಅರುಣ್ ಯೋಗಿರಾಜ್ ಅವರ ಕೈಚಳಕದಲ್ಲಿ ಮೂಡಿಬಂದಿರುವುದು ಈ ಮಹೋತ್ಸವದ ವಿಶೇಷ ಆಕರ್ಷಣೆಯಾಗಿತ್ತು. ನಂತರ ಕದಲಿ ಛೇದನ, ಗಣಹೋಮ, ನವಗ್ರಹ ಹೋಮ, ನವದುರ್ಗಾ ಹೋಮ ಹಾಗೂ ಕಲಾಹೋಮಾದಿಗಳು ನೆರವೇರಿದವು. ಬಳಿಕ ಪೂರ್ಣಫಲ ಹಾಗೂ ಲಘು ಪೂರ್ಣಾಹುತಿ ಕಾರ್ಯಕ್ರಮಗಳು ಭಕ್ತಿಭಾವದಿಂದ ಜರುಗಿದವು. ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀ ಕೊಲ್ಲಾಪುರದಮ್ಮನವರ ದರ್ಶನ ಪಡೆದು ಆಶೀರ್ವಾದ ಪಡೆದರು. ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಮಧ್ಯಾಹ್ನ 12:30 ಭಕ್ತರಿಗಾಗಿ ಅನ್ನ ಸಂತರ್ಪಣೆ ಆಯೋಜಿಸಲಾಗಿದ್ದು, ಸಾವಿರಾರು ಭಕ್ತರು ಅನ್ನಪ್ರಸಾದ ಸ್ವೀಕರಿಸಿದರು. ಒಟ್ಟಾರೆ ಚಿಕ್ಕಗಂಡಸಿ ಗ್ರಾಮದಲ್ಲಿ ನಡೆದ ಶ್ರೀ ಕೊಲ್ಲಾಪುರದಮ್ಮನವರ ನೂತನ ಶಿಲಾಮೂರ್ತಿ ಪ್ರತಿಷ್ಠಾಪನಾ ಮಹೋತ್ಸವವು ಧಾರ್ಮಿಕ ವಿಧಿವಿಧಾನಗಳು, ಭಕ್ತರ ಸಮಾಗಮ ಹಾಗೂ ವೈಭವದಿಂದ ಗಮನ ಸೆಳೆಯಿತು. ನಮ್ಮ ಈ ಚಿಕ್ಕಗಣಸಿ ಗ್ರಾಮದಲ್ಲಿ ಗ್ರಾಮ ದೇವತೆ ಅಂತ ಕೊಲ್ಲಾಪುರದಮ್ಮನವರನ್ನ ವಿಗ್ರಹವನ್ನ ಹೊಸದಾಗಿ ಏನು ಅರುಣ ಯೋಗರಾಜ್ ಅವರು ಇದ್ರಲ್ಲ, ಶ್ರೀರಾಮನ ವಿಗ್ರಹವನ್ನ ಕೆತ್ತಿದಂತ ಅರುಣ ಯೋಗರಾಜ್ ಅವರಿಂದ ಶಿಲಾ ವಿಗ್ರಹವನ್ನ ಕೆತ್ತನೆ ಮಾಡಿಸಿ ಇವತ್ತು ಈ ಒಂದು ಶುಭ ಸಂದರ್ಭದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿಸಿ ಅದಕ್ಕೆ ದೃಷ್ಟಿ ಪೂಜೆಯನ್ನ ಕೂಡ ಮಾಡಿಸಿರ್ತೇವೆ. ಪರಮ ಪೂಜ್ಯ ಶ್ರೀ ಕೆರಗೋಡಿ ಸ್ವಾಮೀಜಿಗಳು ಕೂಡ ತಮ್ಮ ಪಾದಾರ್ಪಣೆಯನ್ನ ಬೆಳೆಸಿರ್ತಾರೆ. ಇವತ್ತು ಬಂದು ಅವರ ಒಂದು ಇಲ್ಲಿಗೆ ವಿಸಿಟ್ ಕೂಡ ಮಾಡಿರ್ತಾರೆ ಅವರು. ಮತ್ತೆ ತುಂಬಾ ನಮ್ಮ ಊರು ಬಹಳ ಭಾರಿ ದೇವತೆಗಳಿಂದ ಕೂಡ್ತಕ್ಕಂಥ ಗ್ರಾಮ. ನಮ್ಮ ಗ್ರಾಮದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ದೇವರು ಕೂಡ ಇದಾವೆ. ಬಹಳ ಹಿರಿಯರು, ನಮ್ಮ ಹಿರಿಯರು ಬಹಳ ಹಿಂದಿನ ಕಾಲದಿಂದಲೂ ಕೂಡ ನಮ್ಮ ಧಾರ್ಮಿಕ ಕಾರ್ಯಗಳನ್ನ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಅದೇ ರೀತಿ ನಾವು ಇವತ್ತಿನ ಪೀಳಿಗೆನೂ ಕೂಡ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದೀವಿ. ಮುಂದೂ ಕೂಡ ಹಿಂಗೆ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇರ್ತೀವಿ. ಚಿಕ್ಕಗಂಡಸಿ ಗ್ರಾಮದಲ್ಲಿ ಶ್ರೀ ಕೊಲ್ಲಾಪುರದಮ್ಮ ದೇವಿಯವರ ಶಿಲಾಶಾಸನವನ್ನು ಹೊಸದಾಗಿ ಯೋಗರಾಜ್ ಎಂಬುವರ ಹೊಸದಾಗಿ ಶಿಲಾಶಾಸನವನ್ನು ಮಾಡಿದ್ದು, ಅದರಲ್ಲಿ ನಮ್ಮ ಗ್ರಾಮ ದೇವತೆಗಳಾದ ಬೀರ್ಲಿಂಗೇಶ್ವರ, ಆಂಜನೇಯ ಸ್ವಾಮಿ, ಜನಕೇಶಿ ದೇವಸ್ಥಾನ, ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಮತ್ತು ಇನ್ನು ಇತರೆ ದೇವಸ್ಥಾನಗಳನ್ನು ಒಳಗೂಡಿದ್ದು ನಮ್ಮ ಚಿಕ್ಕಗಣಸಿ ಗ್ರಾಮದಲ್ಲಿ ಈ ಕಾರ್ಯವನ್ನು ಪರಮ ಪೂಜ್ಯ ಶ್ರೀ ಕೆರೆಗೋಡಿ ಬುದ್ಧಿಯವರಾದ ಪರದೇಶಿ ಕೇಂದ್ರದ ಸ್ವಾಮೀಜಿಯವರಂತ ಅವರ ಆಶೀರ್ವಾದದೊಂದಿಗೆ ನೆರವೇರಿಸಲ್ಪಟ್ಟಿದ್ದಾಗಿದೆ.